ಓ ನಮಸ್ತೆ ಸರ್, ಶುಭೋದಯ. ಬರ್ರಿ, ಇಲ್ಲಿ ದೇವಸ್ಥಾನ ಹಂಗುಂಟು ನಮ್ಮನೆ. ನೋಡಿ, ಇಲ್ಲಿ ದೇವಸ್ಥಾನ ಇದೆ. ಅಲ್ಲ, ದೇವಸ್ಥಾನದ ಹಂಗೆ ಕಟ್ಟಿದ್ದದು. ಮನೆನೇ ದೇವಸ್ಥಾನದ ರೂಪದಲ್ಲಿ ಕಟ್ಟಿ ಬರ್ದಿದ್ದಾರೆ ನೋಡ್ರಿ. 1966 ಅಂತ ಹೇಳಿದೆ ಇಲ್ಲಿ ಬರ್ದಾರೆ. ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತು, ಆಗ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಅಲ್ಲಿ ಕಾಣ್ತದ? ಇಲ್ಲಿ ಹೇಳಿ. ಇದೆ ಇನ್ನು ಮೇಲೆ ಇದಕ್ಕೆ. ಓ ಅಲ್ಲಿ 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 ಇಸ್ವಿ. 50 ವರ್ಷದ ಮನೆದು. ಓ 1966ರಲ್ಲಿ ಕಟ್ಟಿದಂತ ಮನೆ ಇದು. ಹಳೇ ಮನೆ. ಅವ್ರು ಮೊಮ್ಮಗ ಇವರು. ನಾನು ಮೊಮ್ಮಗನೇ. ನೀವು ಮೊಮ್ಮಗ? ಅಯ್ಯೋ ದೇವ್ರೆ. ಸರ್, ನಮ್ ಸೌಭಾಗ್ಯ ಅನ್ಕೊಂತೀನಿ. ನಾನೇನೋ ಇಲ್ಲಿ ಅಪರೂಪಕ್ಕೆ ಹಂಗೆ ಬಂದ್ಬಿಟ್ಟು ಇಲ್ಲಿ. ಸರ್, ನಿಮ್ ಮನೆ ನೋಡಕ್ ಖುಷಿ. ತೋರ್ಸಿರಿ ನಿಮ್ ಮನೆ. ಬರ್ರಿ ಹೋಗೋಣ. ಒಳಗೆ ಹೋಗ್ರಿ. ಬನ್ನಿ ಸರ್. ಅಂದ್ರೆ ಪಕ್ಕ ಇದು ಇವ್ರು ಇರ್ತಾರೆ. ನಾವು 3-4 ಮನೆ ಡಿವೈಡ್ ಆಗಿದೆ. ಅವ್ರು ತೋರಿಸ್ತಾರೆ. ಅವ್ರು ತೋರಿಸ್ತಾರೆ. ಓಕೆ ಓಕೆ ಸರ್, ಬರ್ತೀನಿ. ಯಾಕ ಬರ್ರಿ ನೀವು, ನಾ ಬರ್ತೀನಿ ಈಗ. ಸರ್, ಮಲೆನಾಡಿನ ಮನೆ ಹಿಂಗಿದೆ. ಸ್ವರ್ಗ. ಅದ್ಭುತ ಆಯ್ತಲ್ಲ ಸರ್. ಸರ್, ಸೆಕೆ ಆಗತ್ತಲ್ಲ ಇಲ್ಲಿ. ಕರೆಂಟ್ ಇರಲ್ಲ, ಹೆಂಗ್ ಮಾಡ್ತೀರಾ? ಇಲ್ಲಿ ತುಂಬಾ ಇದು ಕರೆಂಟ್ ಈಗ ಕರಾವಳಿ ತರನೇ ಈ ತರ ಸೆಕೆ ಇಲ್ಲಿ. ಇದು ಕರೆಂಟ್ ಕರೆಂಟ್ ಇವಾಗ ಕರೆಂಟ್ ಐತಿ ಈಗ. 10 ದಿನ ಕರೆಂಟ್ ಹೋಗಿತ್ತಂತಲ್ಲ? ಹೌದು, 10 ದಿನ ಕರೆಂಟ್ ಹೋಯ್ತು. ಇದು ಸೋಲಾರ್. ಈ ಕಡೆ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸೋಲಾರ್ ಗಿಲಾರ್ ಮಾಡ್ಕೊಂಡು ಜೀವನ ಮಾಡೋದು. ಇಲ್ಲ ಐತಿ ನೋಡಿ ಸೋಲಾರ್. ಅದು ಸೋಲಾರ್. ಇದು ಸೋಲಾರ್. ಸರ್, ನಿಮ್ಮ ಮನೆ ತೋರಿಸಿ ಸರ್, ನೋಡೋಣ ಅಂತ. ಇಲ್ಲಿ ಒಂದು ಆ ಕಡೆ ಮತ್ತೆ ಬೇರೆ ಮನೆ ಇದೆ. ಇದು ನಿಮ್ಮ ಮನೆ. ಇದು ಇತ್ಲು ಬಾಗ್ಲ. ಆ ಕಡೆ ಬೇರೆಯವ್ರದ್ದು. ಬೇರೆಯವ್ರದ? ಹೌದು. ಒಟ್ಟು ಇದು ನಿಮ್ದೇನು ದೊಡ್ಡ ಮನೆ ಇದು? ಹೌದು, ದೊಡ್ಡ. ಪೂಜೆ ಮಾಡಿರ್ತಾರೆ ಸರ್. ಇದೇನು ಸರ್ ಬಾಗಿಲು? ಇಲ್ಲೇ ಇದೆ. ಇಲ್ಲೇ ಮಾಡಿದ್ದೆ ಅದು. ಇಲ್ಲೇ ಕಟ್ಟಿಗೆ ಸಿಗ್ತಾವಲ್ಲ, ಇಲ್ಲೇ ತಗೊಂಡ್ ಮಾಡಿರೋದು. ಹೌದು. ಅಲ್ಲಿ ಮಾಡಾರ್ಬೇಕಲ್ಲ. ಹೌದು. ಈ ಡಿಸೈನ್ ನೀವೇ ಮಾಡಿರ್ತೀರ? ಆ ಕಾಲದಾಗ ಮಾಡ್ತಿದ್ರು ಹೊನ್ನವ್ರು ಆ ಕಡೆಯವರು. 1966ರಲ್ಲಿ ಮಾಡಿದಂತ ಬಾಗಿಲಿದು. ಇಲ್ಲಿ ಮಾಡೋರು ಯಾರಲ್ಲ. ಇಲ್ಲಿ ಮಲೆನಾಡು ಅಂದ್ರೆ ಸುಮಾರು ಹೊನ್ನವ್ರದವ್ರು ಜಾಸ್ತಿ. ಇದೇನು ಘಮ ಘಮ ಅಂತಲ್ಲ ಇದು? ಹೌದು, ಕಟ್ಟಿಗೆನೆ ಅಂತದ್ದು. ಕಟ್ಟಿಗೆ. ಯಾವುದು ಇದು ಏನ್ ಸರ್? ಇದು ಲಕ್ಷ್ಮಿ, ಗಣಪತಿ, ಸರಸ್ವತಿ. ಎಲ್ಲ ಕೈಯಿಂದ. ಓಂಕಾರ ಎಲ್ಲ ಕೈಯಿಂದನೇ ಮಾಡಿದ್ದು. ಇವಾಗ ಮಷೀನ್ ಕೂಡ ಮಾಡಕ್ಕಾಗಲ್ಲ ಈಗ. ಆಗಲ್ಲ. ಏನ್ ಸರ್, ಈ ರೀತಿ ಮಷೀನ್ ಕೂಡ ಮಾಡಕ್ಕಾಗಲ್ಲ. ಮನೆ ನೋಡ್ಬಿಟ್ಟು ಒಂದು ದೇವಸ್ಥಾನದ ಅದೇ ಒಳಗ್ ಬಂದ್ರೆ ದೇವಸ್ಥಾನದ ಸ್ವರೂಪ. ಇದು ಅಡಿಗೆ ಮನೆ. ಅದು ಸ್ಟೋರ್ ರೂಮ್. ಏನೋ ಸಾಮಾನು ಎಲ್ಲ ಇದ್ರೆ ಇಟ್ಕೊಳಕ್ಕೆ. ಹಿಂಗಿರುತ್ತೆ ನಿಮ್ಮ ಮನೆ ಲೈಫು ಸರ್. ಪ್ರಕೃತಿ ಮಾಡಿಲ್ಲ ಒಂದು ವಸತಿ. ಎಲ್ಲ ಪೇಟೆ ಸಿಸ್ಟಮ್ ಎಲ್ಲ ಇಲ್ಲ, ಎಲ್ಲ ಹಳ್ಳಿ ಸಿಸ್ಟಮ್. ಏನೇ ತಗೊಂಬಂದ್ರು ಸರ್, ಏನೇ ತಂದ್ರು ಒಂದೇ ಸರಿ ತಂದು ಇಡ್ಬೇಕಿಲ್ಲ. ಈಗ ಇವು ನಾನು ಇಲ್ಲೇ ಹೋಗಿ ತರ್ತೀನಿ ಅಂದ್ರೆ ಆಗಲ್ಲ. ಅದೆಲ್ಲ ಹೆಂಗ್ ಮಾಡ್ತೀರಿ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹಂಚ್ಕೋರಿ. ಈ ಕಡೆ ತೋರಿಸ್ತೀರಿ ಏನಾದ್ರು. ಒಂದು ಸ್ಟೋರ್ ರೂಮ್. ಅದು ಒಂದ್ಸಲ ಗಾಡಿ ಮಾಡ್ಕೊಂಡು ಹೋಗಿದ್ರಿ. 130 ಕಿಲೋಮೀಟರ್ ಹೋಗ್ಬೇಕು, ಯಲ್ಲಾಪುರ ಹೋಗ್ಬೇಕು ಅಥವಾ ದಾಂಡೇಲಿ ಹೋಗ್ಬೇಕು, ಭಾಳ ದೂರ ಹೋಗ್ಬೇಕು. ಎಲ್ಲ ಇದು ಸಾಮಾನು ತರಲಿಕ್ಕೆ. ಅಲ್ಲಿ ಹೋಗಿ ತಗೊಂಡ್ಬಂದು ದಾಸ್ತಾನು ಮಾಡಿ ಇಟ್ಕೊಳ್ಳೋದು ಮಳೆಗಾಲ ಒಂದು 6 ತಿಂಗಳು. ಹೌದು, ಎಲ್ಲ ಸಾಮಾನು. ಇಲ್ಲಾದ್ರೆ ಏನೂ ಆಗೋಲ್ಲ. ಈಗ ಅಡಿಕೆ ತೊಗೊಂಡು ಹೋಗಿದಾರಲ್ಲ, ಈಗ ಅಡಿಕೆ. ಈಗ ಅಡಿಕೆ ತೊಗೊಂಡು ಹೋಗ್ಬಿಟ್ರು, ಬರ್ತಾ ಲಗೇಜ್ ಹಾಕೊಂಡ್ ಬರ್ತಾರೆ. ನಿಮ್ಗೆ ಏನ್ ಬೇಕು ಎಲ್ಲ ಹೇಳ್ಬಿಟ್ಟಿರ್ತೀರಿ, ಅವಾಗ್ಲೇನೆ ತರೋದು. ಏನೇನ್ ತರ್ತಾರೆ ಬರುವಾಗ? ಎಲ್ಲ ಸಾಮಾನುಗಳು, ಮನೆಗೆ ಬೇಕಾಗುವಂಥದ್ದು ಸಾಮಗ್ರಿ. ಈ ಅಕ್ಕಿ, ಕಾಳು, ಮೆಣಸು ಎಲ್ಲ. ಅಲ್ಲಿ ನಿಮ್ಮಲ್ಲಿ ಸಿಗುತ್ತಲ್ಲ ಮೆಣಸು? ಮೆಣಸು ಅಕ್ಕಿ ಬೆಳೆಯಲ್ಲ ನೀವು? ಇಲ್ಲ, ಅಕ್ಕಿ ಬೆಳೆಯಲ್ಲ, ಮೆಣಸು ಬೆಳೆಯಲ್ಲ. ಎಲ್ಲ ಪೇಟೆ ತರೋದು. ಪೇಟೆ ಅಂತ ತರ್ತೀರಿ. ಈಗೆಲ್ಲ ಅಡಿಕೆ ಬೆಳೆಗಾರ ಆಗ್ಬಿಟ್ಟಿದ್ರೆ ಎಲ್ಲ ಅಡಿಕೆ. ಇದು ಏನೋ ಒಂದು ಕಾಣಿಸ್ತೈತಲ್ಲ, ಇದೇನ್ರಿ? ಅದು ಮಳೆಗಾಲದ ಭಾಳ ವರ್ಷ ಹಿಂದಿಂದದು. ಹೇಳಿ, ನಮ್ಗೆ ಗೊತ್ತಿಲ್ಲ, ಕೇಳೋಣ ಅಂತ. ಏನದು? ಅದು ಕೋಲಾಟಕ್ಕೆ ಈಗೆಲ್ಲ ದಿಮಡಿ ಅಂತ ಮಾಡ್ತಾರಲ್ಲ, ಈಗೆಲ್ಲ ಹೋಗಿದೆ. ಅದು ಹರಿದೋಗಿದೆ, ಏನಿಲ್ಲ. ಇದು ತೊಗಲಿಂದಿದು. ಇದು ಓ, ಮಡಿಕೆಯಿಂದ ಮಾಡಿದ್ದು. ಬಿದ್ದೋಗುದು ಅದು. ಸರ್, ಇದು ಸೋರಲ್ಲ? ಮಳೆ ಬಂದ್ರೆ ಸೋರಲ್ಲ, ಹಂಚಿದೆ ಮೇಲ್ಗಡೆ. ಹಂಚಿದೆ ಏನು? ಹೌದು. ಸರ್, ಹೊರಗಡೆ ಹೋಗೋಣ ಈಗ. ಲೈಟ ಈಗ ನಿಮ್ಗೆ ಆಯ್ತು, ಕರೆಂಟ್ ತೆಗೆದ್ರಿ ಈಗ. ಯಾಕೆ ಹಿಂಗೆ ಮಾಡಿದ್ರಿ? ಯಾಕಂದ್ರೆ ನಮಗೆ ಉಳಿತಾಯ ಕರೆಂಟ್. ನಿಮ್ಗೆ ನಮಗೆ ಖರ್ಚಾಗತ್ತೆ. ಇದೇನು ಸರ್? ಕಂಬ ಅದು ಸಾಗವಾನಿ ಕಂಬ ಇರ್ಬೋದು. ಇದೆಲ್ಲ ಕಟ್ಟಿಗೆ ಕೊಡ್ತೀವಿ. ಸಾಗೋದನಿ ಕಟ್ಟಿಗೆಯಿಂದ ಮಾಡಿರೋದು. ನಮಗೆ ಎಷ್ಟು ವರ್ಷ ಆದ್ರೂ ಮುಪ್ಪಿಲ್ಲ. ಗೊತ್ತಿಲ್ಲ ಅದು.
ಎಷ್ಟೋ ವರ್ಷ ಆಗಿಬಿಟ್ಟಿದೆ ಮಾಡಿದ್ದು. ಒಬ್ಬೊಬ್ಬರೇ ನಿಮ್ಮ ಮನೆ ನೋಡಿದ್ರೆ ಒಂಥರ ದೇವಸ್ಥಾನ ನೋಡಿದಂಗೆ ಐತೆ. ಹಾಂ ಇಲ್ಲಿ ಎಷ್ಟು ಜನ ಇರ್ತೀರಿ ಸರ್? ಇಲ್ಲಿ ಎಷ್ಟು ಜನ ಇರ್ತೀರಿ, ವಾಸ ಆಗಿರ್ತೀರಿ? ಇಲ್ಲಿ ಸುಮಾರು ಈಗೆಲ್ಲ ಭಾಳ ಜನ ಆಗಿದ್ದಾರೆ. ಮೊದಲು 20 ಜನ ಆಗಿದ್ದೀರಿ, ಈಗ ಒಂದು 40 ಜನ ಆಗಿದ್ದಾರೆ. ಈ ಮನೆಯಲ್ಲಿ 40 ಜನ ಇರ್ತೀರಿ? ಯಾರು ಇಲ್ಲ, ನೀವು ಒಬ್ಬರೇ ಇದ್ದೀರಿ? ಡಿವೈಡ್ ಆಗಿದೆ, ಎಲ್ಲ ಬೇರೆ ಬೇರೆ ಕಡೆ ಮನೆ ಕಟ್ಟಿದ್ದಾರೆ. ಅಲ್ಲ, ಈ ಮನೆಯಲ್ಲಿ ಈಗ ಯಾರು ಇರ್ತಾರೆ? ಈಗ ಒಂದು ಮನೆ ಇರೋದು 10-11 ಮನೆ ಆಗಿದೆ ಈಗ. ಹೌದು 11 ಮನೆ ಆಗ್ಬಿಟ್ಟವು. ಹ್ಞೂ ಅಣ್ಣ ತಮ್ಮ ಮನೆಯಲ್ಲಿ ಹಾಂ ಹೌದು, ಎಲ್ಲ ಭಾಗ ಬೇರೆ 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 ಆಗಿದೆ. ಅವೆಲ್ಲ ನಮ್ಮ ತಂದೆಯವರು. ಇವ್ರು ಯಾರು? ನಮ್ಮ ತಂದೆಯವರು. ನಿಮ್ಮ ತಂದೆಯವರು? ಹಾಂ ಹಾಂ ಬಾಬಣ್ಣ. ಇವ್ರು ಕಟ್ಸಿದ್ದ ಮನೆ? ಅಲ್ಲ ಅವರೆಲ್ಲ ಹುಡುಗರೇ ಅವಾಗ. ಹಾಂ ಹಾಂ ಹೌದು, ಅಂದ್ರೆ ಅವ್ರ ತಂದೆಯವರು ನಮ್ಮ ತಂದೆಯವರು. ಅಂದ್ರೆ ಇವ್ರು ತಾತ. ಅವರೆಲ್ಲ ಹೆಲ್ಪರ್ ಇದ್ದಾರೆ ಅವರು ಅವಾಗ. ಇವ್ರ ಜನನ 1930. ಹಾಂ ಆಯ್ಕೆ ಆಗಿದ್ದು 2013. ಏನು ಮನೆ ಸರ್ ನಿಮ್ಮದು? ಒಂಥರ ಇದು ಇವರ ನಮ್ಮ ತಂದೆಯವರೇ ಇವರು ಹಾಂ. ಇದು ಹಿಂಗೆ ಮುಪ್ಪಾದಾಗ? ಹೆಂಗಿದ್ದ ಅವಾಗ? ಹಾಂ 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 ಮುಪ್ಪಾದಾಗ. ಹಾಂ ಇದು ಮುಪ್ಪಾದ. ಸರ್ ನಿಮ್ಮ ಹೆಸರು? ಶಂಕರಗೌಡ. ಶಂಕರಗೌಡ. ನೀವೇನು ಆರಾಧನೆ ಮಾಡ್ತೀರಿ ಇಲ್ಲಿ? ನಾವು ಆರಾಧನೆ ಏನಿಲ್ಲ, ದೇವ್ರ ಬಗ್ಗೆ ಎಲ್ಲ ಸ್ವಲ್ಪ ಹೀಗೆ ಮಾಡ್ತೀವಿ ಎಲ್ಲ. ಇವು ಮಕ್ಕಳಿಗೇನು ಇವು ಅವಾರ್ಡ್ ಬಂದಿದ್ದ ಇದು? ಹಾಂ, ಇದು ನಮ್ಮ ಹುಡುಗನಿಗೆ ಬಂದಿದ್ದು. ಶ್ರೀ ಮಹಾರಾಜ್. ಏನು ಓದ್ತಾರೆ ಮಕ್ಕಳು? ನಿಮ್ಮ ಮಕ್ಕಳು ಎಷ್ಟು? 8ನೇ. ಹಾಂ. ಎಷ್ಟು ಹುಡುಗರು? ಜಿಲ್ಲಾ ಮಟ್ಟದಲ್ಲೆಲ್ಲ ಪ್ರೈಸ್ ತಗೊಂಡು. ಎಷ್ಟು ಜನ ಮಕ್ಕಳು? ಇಬ್ಬರು ಮಕ್ಕಳು, ಒಂದು ಗಂಡ ಒಂದು ಹೆಣ್ಣ? ಹೌದು. ಸರಿ ಸರ್, ಥ್ಯಾಂಕ್ ಯು. ಖುಷಿ ಆಯ್ತು. ನಡ್ರಿ ಹೊರಗೆ ಹೋಗೋಣ. ಇದು ನಿಮ್ಮ ಮಗಳ? ಅಲ್ಲ ಅದು ಹೀಗೆ ಪೋಸ್ಟರ್. ಹಾಂ, ಇಲ್ಲಿದೆ ನಮ್ಮ ಹುಡುಗ. ಇದು ಹೌದು. ಓ ಹುಡುಗ, ಇದು ಹುಡುಗಿ. ಇವರೆಲ್ಲ ಎಲ್ಲಿರ್ತಾರೆ ಅಭ್ಯಾಸಕ್ಕೆ? ಬೇರೆ ಅಭ್ಯಾಸ ಮಚ್ಚಿಗೆ ಎಲ್ಲ ಬರುತ್ತೆ. ಕಾರ್ಯಕ್ರಮ ಕಾರ್ಯಕ್ರಮ ಅವರೆಲ್ಲ ಏನು ಉಪನಯನ ಅಂದರೆ? ಉಪನಯನ ಅಂದರೆ ಕಿವಿ ಚುಚ್ಚೋದು ಮಾಡ್ತೀವಿ ನಾವು. ಹಾಂ 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 ಸಣ್ಣ ಹುಡುಗಿದ್ದಾವೆ. ಹಾಂ 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 ಹುಡುಗ ಹುಡುಗಿ ಎರಡಕ್ಕೂ ಮಾಡ್ತೀರಿ? ಹಾಂ ಹೌದು. ಇಲ್ಲ ಒಬ್ಬರಿಗೆ, ಹುಡುಗರಿಗೆ ಅಷ್ಟೇ ಮಾಡಲ್ಲ. ನಿಮ್ಮ ಮನೋರಂಜನೆಗೆ ಟಿವಿ ಕರೆಂಟ್ ಬಂದರೆ ಮಾತ್ರ? ಹೌದು, ಇಲ್ಲಾಂದ್ರೆ ಇಲ್ಲ. ಹಾಂ, ಈ ಸೋಲಾರ್ ಮೇಲೆ ನಡೆಯುತ್ತಾ? ಸೋಲಾರ್ ನಡೆಯೋದಿಲ್ಲ. ನಡೆಯೋದಿಲ್ಲ ಸರ್. ನೀವು ವಿಚಾರ ಮಾಡ್ಕೊಂಡಿಲ್ವಾ? ಯಾವ್ದು ಭಟ್ರು ಮಾಡ್ಕೊಂಡಿರಲ್ಲ? ಅರೆ ಒಬ್ಬೊಬ್ರು ಮಾಡ್ಕೊಂಡಿದ್ದಾರೆ, ಒಬ್ಬೊಬ್ರು ಇಲ್ಲ. ಎಲ್ಲ ಸಾಧ್ಯತೆ ಇದ್ದವ್ರು ಮಾಡ್ಕೊಳ್ತಾರೆ. ಹಾಂ, ನೀರಿಂದ ಕರೆಂಟ್ ಉತ್ಪನ್ನ ಮಾಡ್ಬೋದು. ಇಲ್ಲ ನಿಮ್ಮ ಅಡುಗೆ ಮನೆ ತೋರಿಸ್ಲಿಲ್ಲ? ಎಲ್ಲೈತಿ ಅಡುಗೆ ಮನೆ? ಆ ಕಡೆ ಅಲ್ಲೇ ಹಂಗೆ ಒಂದು ಚೂರು ತೋರಿಸ್ತೀರ ನೋಡೋಣ. ಎಲ್ಲ ಇದು ಕಲ್ಲ ಸರ್ ಕೆಳಗಡೆ ಹಾಕಿರೋದು? ಅದು ಫಸ್ಟ್ ನಾವು ಈ ಸದ್ಯ ಹಾಕಿದ್ದು. ಇದು ನಿಮ್ಮ ಅಡಿಗೆ ಮನೆ? ಹಾಂ, ಆ ಕಡೆಗೆ ಒಂದು ಬೇರೆ ಅದು? ಹಾಂ, ಆ ಕಡೆ ಅದು ಒಂದೇ ಇದು ಸ್ಟೋರ್ ರೂಮ್. ನೀವು ಅಲ್ಲ ಗ್ಯಾಸ್ ಇಲ್ಲ ಅಂದರೆ ಇಲ್ಲಿ ಕಟ್ಟಿಗೆಯಲ್ಲಿ? ಇಲ್ಲಾಂದ್ರೆ ಕಟ್ಟಿಗೆ, ಇಲ್ಲಾಂದ್ರೆ ಗ್ಯಾಸು ಖಾಲಿ ಆಯ್ತು ಈಗೆಲ್ಲ. ಅದು ಇದು ತಗೊಂಡಿದ್ದೆ ಮತ್ತೆ. ಹಾಂ, ಇದು ಗ್ಯಾಸೇ? ಅದು ಗ್ಯಾಸ್ ಸಣ್ಣ. ಮತ್ತೆ ಇದಕ್ಕೆ ಹೆಂಗೆ ತುಂಬಿಸ್ತೀರಿ ಗ್ಯಾಸ್? ಅದು ಎಲ್ಲ ಪ್ರೈವೇಟ್ ಆಗಿ ತಗೊಳ್ತೀವಿ. ಹಾಂ ಹಾಂ ಹಾಂ. ಇಲ್ಲಾಂದ್ರೆ ಏನಿಲ್ಲ. ಹಾಂ ತೋರಿಸ್ತಾರೆ ಈಗ ಒಳ್ಳೆ ನೋಡೋಣ ಈಗ. ಹಾಂ, ಇದು ಸ್ಟೋರ್ ರೂಮು. ಅಡುಗೆ ಮನೆ. ಇದು ಎಷ್ಟಿದೆಯೋ ಅಷ್ಟು ಆ ಕಡೆಗಿದೆ ಈಗ? ಹೌದು, ಆ ಕಡೆ ದೊಡ್ಡ ಮನೆ ಸರ್ ಇದು? ಹೌದು. ನಿಮ್ಗೆ ಏನು ಬೇಕು ಎಲ್ಲ ತರಿಸಿ ಇಟ್ಕೊಂಡಿರ್ತೀರಿ ಇವೆಲ್ಲ? ಎಲ್ಲ ಸ್ಟಾಕ್, ಉಳ್ಳಾಗಡ್ಡಿ ಇವೆಲ್ಲ ಇವು ಮರಗಳು? ಹಳೆಗಾಲದ ಮೊರ ಅಂತೇವೆ, ಅಕ್ಕಿ ಮರ. ಹಾಂ ಹಾಂ. ನಿಮ್ಮ ತಾಯಿಯಂದ್ರು ಸಿಗೋಲ್ಲ? ನಿಮ್ಮ ತಾಯಿ ತಂದೆ ಬಳಸಿದ್ದು ಏನು ಅಜ್ಜಿ ಬಳಸಿದ್ದು? ಹೌದು. ಹಾಂ ಹಾಂ ಹಾಂ. ಈಗ ನಾವು ಬಳಸ್ತೀವಿ. ಹಾಂ ಹಾಂ. ಇವೆಲ್ಲ ಬಾಟ್ಲಿ ಇವೆಲ್ಲ ಬೇಕಾಗ್ತದೆ ನಿಮಗೆಲ್ಲ? ಪ್ಲಾಸ್ಟಿಕ್ ಬಂದದಲ್ಲ, ಅವೆಲ್ಲ ಬೇಕಾಗತ್ತೆ. ನೆಕ್ಸ್ಟ್ ಹಚ್ಚುಮಣಿ ಎಣ್ಣೆ ಅವು ಎಲ್ಲ ತರ್ಲಿಕ್ಕೆಲ್ಲ. ಎಷ್ಟು ಉಂಬ್ರ, ಎಷ್ಟು ಸೆಕೆಯಲ್ಲಿ. ಇದು ಸೋಲಾರ್ದು? ಇದು ಒಂದು ಸೋಲಾರ್. ಹಾಂ ಹಾಂ. ಇದು ಕರೆಂಟ್. ಹಾಂ ಹೌದು. ಓಕೆ ಸರ್. ಅದು ಒಳ್ಕಲ್ಲು ಅಂತ. ಇಷ್ಟು ದೊಡ್ಡದು? ಏನು ಸರ್ ಇದು? ಒಳ್ಳಕಲ್ಲು ಎಲ್ಲ ರುಬ್ಬಲಿಕ್ಕೆ? ರುಬ್ಬಕಲ್ಲು, ಒಳ್ಳಕಲ್ಲು. ಹಳ್ಳಿಯ ಭಾಷೆ ಒಳ್ಳಕಲ್ಲು ಅಂತ. ಒಳ್ಳಕಲ್ಲು, ನೀವು ರುಬ್ಬಕಲ್ಲು ಅಂತ? ರುಬ್ಬುವ ಕಲ್ಲು. ಹೌದು. ಅದ್ಭುತ ಸರ್. ಗಜ ಇಲ್ಲ ಇಲ್ಲ, ಹಳೆ ಮನೆ ನೋಡಿ ಖುಷಿ ಆಯ್ತು. ಇದು ಸೋರಲ್ಲ, ಏನು ತೊಂದರೆ ಇಲ್ಲ? ಇದು ಸೋರೋದಿಲ್ಲ. ಇಲ್ಲಿ ಈ ಕಡೆ ಅಂದ್ರೆ ಇದು ಹಂಗೆ ಮಾಡ್ಕೊಂಡಿರಿ ಇದನ್ನ? ಹಾಂ ಹಾಂ ಹಾಂ. ಅದು ಕಾಯಿ ಇಂಥ ಹೊರಗಡೆದಲ್ಲ. ಹಾಂ, ಇವೆಲ್ಲ ಈ ತೋಟದಿಂದ ತಂದಿರೋವೆಲ್ಲ ಇಲ್ಲಿ ಹಾಕ್ತೀರಿ? ಕಾಯಿ ಏನೋ ಇರಲಿ ಒಟ್ಟು. ಆಂಟೆನಾ ಇಷ್ಟ ಇರ್ಬೇಕಾದ್ರೆ. ಆಂಟೆನಾ ಅಂತಾರಲ್ಲ? ಆಂಟೆನಾ ಯಾವುದು? ಇಲ್ಲ ಅಲ್ಲ, ನಿಮ್ಗೆ ಈಗ ನಿಮ್ಗೆ ಯಾರಿಗಾರ ಫೋನ್ ಮಾಡಬೇಕಾಗಿತ್ತು ಇದೇನಾರಂದ್ರೆ ಅವಾಗ ಹೆಂಗೆ ಮಾಡ್ತೀರಿ? ಹೇಳಿ. ಹಾಂ, ಅದನ್ನ ಅಲ್ಲಿ ಮಾತಾಡೋಣ, ಅವ್ರ ಜೊತೆ ಮಾತಾಡೋಣ. ಫೋನು? ಫೋನು
ಫೋನ್ ಮಾಡೋದು ನಾವು ಎಲ್ಲಿಲ್ಲ. ಈಗ ನಾವು ಫೋನ್ ಮಾಡೋದು ಎಲ್ಲರೂ ಬೆಟ್ಟದಲ್ಲಿ ಹೋಗಿ ಎಲ್ಲ ತಾಕ್ತದೆ ಬರುತ್ತಾ? ಎಲ್ಲ ಕಡೆ ಬರುದಿಲ್ಲ. ಎಲ್ಲಿ ಬರುತ್ತೆ ಅದು ಗೊತ್ತಾ ನಿಮ್ಗೆ? ಆಗ್ತದೆ, ಇಲ್ಲದ್ರೆ ಇಲ್ಲ. ನಿಮಗೆ ನೀವು ಹೆಂಗ್ ಮಾಡ್ತೀರಿ ಮತ್ತೆ ಮಾತಾಡ್ಬೇಕಾಗಿತ್ತಂದ್ರೆ? ಮಾತಾಡ್ಬೇಕಾಗಿತ್ತಂದ್ರೆ ಎಲ್ಲೋ ಪೇಟೆಗೆ ಹೋಗಿ ಮಾತಾಡ್ಕೊಳ್ಳೋದು, ಇಲ್ಲದ್ರೆ ಇಲ್ಲ. ಓಕೆ ಇದ್ ಬಿಡೋದು, ಸುಮ್ಮಿದ್ ಬಿಡೋದು. ಅರ್ಜೆಂಟ್ ಏನಿಲ್ಲ, ನಮ್ಗೆ ಅವಶ್ಯಕತೆನೇ ಇಲ್ಲ. ಈಗ ನೌಕರಿ ಇದ್ರೆ ಅಲ್ಲಿ ಡ್ಯೂಟಿ ಮಾಡ್ಬೇಕು, ಇದು ಮಾಡ್ಬೇಕು ಎಲ್ಲ ಇರ್ತದೆ. ಇದು ಹಾಗಿಲ್ಲ, ಪ್ರೈವೇಟ್ ನಾವು ಯಾವಾಗೂ ಕೆಲಸ ಮಾಡ್ಬೋದು, ಯಾವಾಗೂ ಬಿಡ್ಬೋದು. ಓಕೆ ಮಾತಾಡ್ಸೋಣ ಅವ್ರನ್ನ. ಭಾರಿ ಇದು ಬಿಡ್ರಿ ಸರ್, ಎಷ್ಟು ವರ್ಷ ಆದ್ರೂ ಮುಪ್ಪಿಲ್ಲ ಇದಕ್ಕೆ. ಆಮೇಲೆ ಸೊಳ್ಳೆ ಪರದೆ ಕೂಡ ಹಾಕೊಂಡ್ರಿ, ಎಲ್ಲ ನೀಟಾಗಿ ಐತೆ. ಅದು ಸದ್ಯ ಹಾಕೊಂಡಿದ್ದೆ. ಸರ್ ಇಲ್ಲಿ ಈ ಮನೆ ಬಿಟ್ಟು ಹೋಗ್ತಾರಲ್ಲ ಕಷ್ಟ, ಅವಾಗ ಮಕ್ಕಳೆಲ್ಲ ಹೋಗಕ್ಕೆ ಮನಸ್ಸ ಮಾಡಲ್ಲ ಇಲ್ಲಿ? ಇಲ್ಲ ಮನಸ್ಸಂದ್ರೆ ನೆಕ್ಸ್ಟ್ ಜನರೇಷನ್ ಬೇರೆ ಬೇರೆ ಬರ್ತಲ್ಲ, ಸಾಕು ಪೇಟೆಗೆ ಹೋಗೋಣ. ಇದ್ರ ಮೇಲೆ ಒಂದು ಮನೆ ಇದೆಯಾ? ಹೌದು, ಅದೇ ಹೆಂಗೆ ಹೋಗೋದು? ಹಾಗೆ ಆ ಮನೆಯಿಂದ ಮಾಡ್ಯಾರ. ಸರಿ ಸರ್, ಓಕೆ. ಈ ಕಟ್ಟೆ ಇದೆ ಅಲ್ರಿ, ಇಲ್ಲಿ ತೋರಿಸಿ. ಈ ಕಟ್ಟೆ ಆ ಕಾಲದಲ್ಲೇ ಮಾಡಿದ್ದದು ಇದು. ಇದು ಸಿಮೆಂಟ್ ಹಾಕಿದಲ್ಲ, ಇದು ಟೈಲ್ಸ್ ತರ ಇದೆ. ಇದು ಕಟ್ಟೆನೂ ಹೌದು, ಇದು ಬಾಗ್ಲಾನೂ ಹೌದು, ಇದೆಲ್ಲ ಅವಾಗಲೇ ಮಾಡಿದ್ದು. ಇದು ಮಾತ್ರ ಈಗ ಸದ್ಯ ಹಾಕಿದ್ದು, ಈಗ ಹಾಕಿದ್ದು, ಇದು ಹಾಕಿದ್ದು. ಇದು ಸಿಮೆಂಟ್ ಇಂದು ಇದೆ. ಇಲ್ಲಿ ಒಂದು ತುಂಡು ಹೋಗಿದೆ ಅಲ್ರಿ, ಇಲ್ಲಿ ತುಂಡು ಹೋಗಿದೆ. ಆದ್ರೂ ಇಲ್ಲಿ ಹೋಗಿದೆಯಲ್ಲ, ಅಲ್ಲಿ ಹೋಗಿದೆ ಅಲ್ರಿ. ಅದು ಏನೂ ಆಗಲಿಲ್ಲ. ಇದು ಕ್ರ್ಯಾಕ್ ಬಂದಿದೆ, ಇದು ಒಡೆದು ಹೋಗ್ಲಿ, ಇದಾಗ್ಲಿಲ್ಲ, ಇದು ಇದಾಗಲ್ಲ. ಇದು ಯಾತ್ರದಿಂದ ಮಾಡಿದ್ದು ಅಂತ ಹೇಳಿದ್ರೆ ಸಿಮೆಂಟ್ ಯೂಸ್ ಮಾಡಿಲ್ಲ. ಇದಕ್ಕೆ ಬೆಲ್ಲ, ರೇತಿ ಮತ್ತೆ ಸುಣ್ಣ. ರೇತಿ ಅಂದ್ರೆ ಏನು? ರೇತಿ ಅಂದ್ರೆ ಇದು ಸ್ಯಾಂಡ್. ಇಲ್ಲೇ ಸಿಗುತ್ತೆ ಅದು? ಅಲ್ಲ, ಎಲ್ಲಿಂದ ತಗೊಂಡ್ಬಂದಿದ್ದಾರೆ ಬಿಡಿ. ಅದು ಇದು ಏನಲ್ರಿ, ಚಿರೆಕಲ್ಲು ಅಂತೇವಲ್ರಿ, ಕೆಂಪು ಕಲ್ಲು, ಅದರಿಂದನೇ ಮಾಡಿದ್ದು ಮನೆ ಟೋಟಲಿ. ಇವೆಲ್ಲ ಕೆಂಪು ಅದಾವಲ್ಲ, ಅದೆಲ್ಲ ಏನೋ ಹಾಕಿದಾರ ಅದು ಇದಕ್ಕೆ. ಅದು ಇದು ಹಾಕಿ ನೀವೆಲ್ಲ ಕಲ್ತಿಲ್ಲ, ಇವನ್ನೆಲ್ಲ ಮಾಡಿಲ್ಲ? ನಮಗೇನು ಎಂತ ಹಾಕಿದಾರೆ ಗೊತ್ತಿಲ್ಲ ನಮ್ಗೆ, ಇವೆಲ್ಲ ಗೊತ್ತಿಲ್ಲ, ನಿಮ್ಗೆ ಕಲ್ತಿಲ್ಲ. ನಾನು 1971 ಹುಟ್ಟಿದ್ದೇನೆ. ಆವಾಗ ಓಪನಿಂಗ್ ಆಗದೆ ಇದು ಮನೆ. ನಾವು ಹುಟ್ಟಿದವಾಗ ಓಪನಿಂಗ್ ಆಗದದು 1966 ಅಂತ ಹಾಕ್ಯಾರಲ್ಲ. ಯಾವ್ದು ಮನೆ ಮೇಲೆ? ಅಲ್ಲ, ಅದು ಇದಾಗಿದ್ದು, ಏನಾದ್ರು ಕಟ್ಟು ಮುಗಿದಿದ್ದು ಎಲ್ಲ ರೆಡಿಯಾಗಿ ಇದಾಗಿದ್ದು 1971 ನೀವು ಹುಟ್ಟಿದಾಗ. ಹೌದು, ಒಂದ್ ಮನೆ ಕಟ್ಬೇಕಾದ್ರೆ 5-6 ವರ್ಷ ಅಂತೂ ಬೇಕೇನ? ಒಂದ್ ಮನೆ ಕಟ್ಬೇಕಾದ್ರೆ 5-6 ವರ್ಷ ಬೇಕು ಇಲ್ಲಿ. ಹೌದೌದು, 5-6 ವರ್ಷ ಹಿಡಿಸಿದೆ. ಇಷ್ಟು ಅದಕ್ಕಿಂತ ಮುಂಚೆ ಹೆಂಗ್ ಬದುಕ್ತಿದ್ರಿ ಇಲ್ಲಿ? ಎಲ್ಲಿ? ಸಣ್ಣ ಜೋಪಡಿ ಹಾಕೊಂಡು ಮನೆ ಆದ್ಮೇಲೆ ಒಂದ್ ಸರಿ ಮನೆ ಕಟ್ಟಿದ್ರೆ ಸಾಕಿಲ್ಲಿ. ಹೌದೌದು, ಲೈಫ್ ಲಾಂಗ್ ಮಕ್ಕಳು ಮರಿಮಕ್ಕಳು ಬದುಕ್ಬೋದು ಈ ಮನೆಯಲ್ಲಿ. ಆದ್ರೆ ಈ ಮರಮಟ್ಟುಗಳೆಲ್ಲ ಈ ಇದು ಗೆದ್ದಲು ಅಂತ ಹೇಳ್ತೇವಲ್ಲ, ಅದೆಲ್ಲ ತಿಂದು ಬಿಡ್ತದ ಈ ಮರಮುಟ್ಟುಗಳನ್ನ. ಮರ ಎಲ್ಲ ಗೆದ್ದಲು ತಿಂದು, ಅದೇ ಕಷ್ಟ ಇಲ್ಲಿ ಅಷ್ಟೇ, ಮತ್ತೇನಿಲ್ಲ. ಈಗೆಲ್ಲ ನೋಡ್ಕೋತಾ ಇರ್ಬೇಕು, ಚೆನ್ನಾಗಿ ನೀಟಾಗಿ ಇಟ್ಕೊಂಡ್ರೆ ಬರುತ್ತೆ. ನಡೀರಿ ಸರ್, ಥ್ಯಾಂಕ್ ಯು. ಭಾಳ ಅದ್ಭುತ ಗೌಡ್ರೆ. ಅಲ್ಲ, ನೀವು ಆಕಸ್ಮಿಕವಾಗಿ ಸಿಕ್ಕಿದ್ರಿ, ಮತ್ತೆ ಅವರು ಉಳಿದ್ರು. ಇದಾಗಿದ್ರೆ ಈ ಮನೆ ನೋಡ್ಲಿಕ್ಕೆ ಸಿಗುದಿಲ್ಲ, ಅವ್ರು ಉಳಿದ್ರು ಮಾತ್ರ. ಅದು ಯಾಕಂತ ಹೇಳಿದ್ರೆ ಸೊಳ್ಳೆ ಬರ್ತದಲ್ಲ, ಇಷ್ಟೆಲ್ಲ ಸೊಳ್ಳೆ. ಅದು ಏನಾಗಿದ್ರು, ಈಗ ನಾವು ಹೊಗೆ ಹಾಕ್ತೇವೆ, ತೆಂಗಿನಕಾಯಿ ಸಿಪ್ಪೆ ಹಾಕೋದು, ಅಡಿಕೆ ಸಿಪ್ಪೆ ಹಾಕೋದು. ತಾಮ್ರದ್ದು ಇಲ್ಲ, ಅಲ್ಯೂಮಿನಿಯಂ. ಇದು ಅದು ಹಿಂಗ ಹಿಡ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ಇಲ್ಲಿ ತಗೊಂಡು ಹೋಗ್ಲಿಕ್ಕೆ ತುಂಬಾ ಹಾಕ್ತಾರ. ಇಲ್ಲ, ಈ ಮನೆ ಮಾತ್ರ ನಮಗೆ ಸೊಳ್ಳೆ ಕಚ್ಚೋದಲ್ಲ, ಸೊಳ್ಳೆ ಓಡೋಗ್ಲಿ ಅಂತೇಳಿ ಅದಕ್ಕೆ ಒಂಥರ ಕೆಮಿಕಲ್ ಹಂಗೆ ಏನೇನ್ ಹಾಕ್ತೀರಿ ಅದಕ್ಕೆ? ಬಟನ್ ಹಚ್ಚಿ ತೆಂಗಿನಕಾಯಿ ಸಿಪ್ಪೆ, ಅಡಿಕೆ ಸಿಪ್ಪೆ, ಮತ್ತೆ ಇದಕ್ಕೆ ಲಕ್ಕಿ ಸೊಪ್ಪು ಅಂತ ಹೇಳ್ತೇವೆ. ಲಕ್ಕಿ ಸೊಪ್ಪು ಅಂತ ಹೇಳಿ ಹೋಮಕ್ಕೆಲ್ಲ ಯೂಸ್ ಮಾಡ್ತಾರೆ. ಅದು ಇದು ಅದನ್ನ ಇದ್ರೊಳಗೆ ಹಾಕೋದು, ಅದು ಹೊಗೆ ಹಾಕೋದು, ಹಿಂಗ ಹೊಗೆ ಹಾಕೋದು, ಓಡ್ಬಿಡ್ತದ. ಮೇನ್ ಲಕ್ಕಿ ಸೊಪ್ಪೇನೆ ಮದ್ದು. ಅದಕ್ಕೆ ಹೊಗೆ ತಡ್ಕೊಳ್ಳೋದಿಲ್ಲ. ಅದು ಹೊಗೆ ಹಾಕೋದು ಕೂಡಲೇ ಓಡೋಗ್ಬಿಡ್ತದೆ, ಎಂತ ಸೊಳ್ಳೆ ಆದ್ರು. ಬಾರಿ ಸರ್, ಏನ್ ಕೆಲಸ ಮಾಡ್ತಿರ್ತೀರಿ? 5 ಗಂಟೆಗೆ ಇರ್ತೇವೆ. 4 ಗಂಟೆ 5 ಗಂಟೆಗೆ ಎದ್ಕೊಬಿಡೋದು. ಅಷ್ಟೊತ್ತಿಗೆ ಅದೇನ್ ಮಾಡ್ತೀರಿ? ಅಷ್ಟೊತ್ತಿಗೆ ಎಲ್ಲ ವರ್ಕ್, ಮನೆ ಕೆಲಸ ಇರ್ತಾವಲ್ಲ, ಅದು ಇದು ಕಸ ಹೊಡಿಯೋದು. ಇಲ್ಲಿಂದ ತಗೊಳ್ಳಿ, ಒಬ್ಬರೇ ಮಾಡ್ತೀರಿ ಇಷ್ಟೆಲ್ಲ? ಮನೆಯವರಿಲ್ಲ, ಅವರು ಇದಕ್ಕೆ ಹೋಗಿದ್ದಾರೆ. ಈಗ ಒಬ್ಬರೇ ಇದ್ದೀರಿ ಇಲ್ಲಿ? ತಾಯಿ ಮನೆಗೆ ಹೋಗಿದ್ದಾರೆ. ಭಯ ಬರಲ್ಲ ಸರ್ ಇಲ್ಲಿ? ಇಲ್ಲೇನು ಭಯ ರೀ, ಭಯ ನಾವು ಹೊಂದ್ಕೊಂಡಿದ್ದೇವಲ್ರಿ ಪ್ರಾಣಿಗೆ, ಇದಕ್ಕೆಲ್ಲ ಈಗ ಮೇಲೆ ಕಾಣಿಸುತ್ತೆ. ಯಾರೋ ಸರ್ಚ್ ಮಾಡ್ಕೊಂಡು ಅಬ್ಬಾ, ಇಷ್ಟು ದೊಡ್ಡದೈತೆ.
ಮೇಲೆ ಬಾಲ್ಕನಿ ರಾತ್ರಿ 2-3 ಅಂತಸ್ತಿದೆ 2-3 ಅಂತಸ್ತು. 3 ಅಂತಸ್ತು ಇದು? ಹೌದು 1 2 3 ಹೀಗೆ 3. ಅಲ್ಲಿ ಭಾರಿ ಚೆನ್ನಾಗಿರುತ್ತೆ ಮೇಲೆ. ಅಲ್ಲಿ ಎಲ್ಲ ಅಲ್ಲ ನಿಮ್ ಗಾಳಿ ಆಡಲ್ಲ, ಹೆಂಗ್ ಮಾಡ್ತೀರಿ? ಇದೆ ಗಾಳಿ ಕಿಟಕಿ ಇದೆ ಅಲ್ರಿ, ಗಾಳಿ ಬರುತ್ತೆ. ಅಲ್ಲ ಇಲ್ಲೇನೆ ಗಾಳಿ ಬರ್ತಾ ಇಲ್ಲ. ಇಲ್ಲಿ ಈ ಬೇಸಿಗೆಗಾಲ ಇದು ಒಂಥರ ಸೆಕೆ ವಾತಾವರಣ. ನಮ್ಮನೆಗೆ ಹೋಗಿ ಹೇಳ್ತೀರಿ? ಬರ್ರಿ ಹಾಂ ಬರ್ರಿ ಸರ್. ಸರ್ ಇವಾಗಿಂದ ಇದು ಇವಾಗಿಂದ ನಾವು ಈಗಿನ ಕಾಲದ ಮನೆ ಮಾಡ್ಕೊಂಡಿದ್ದು ಇದು ಅಜ್ಜ ಅವಾಗ ನಿಮ್ಮ ಅಜ್ಜ ಅಜ್ಜಿ ಮಾಡಿದ ಮನೆ ಇದು ಪಕ್ಕದಲ್ಲಿರೋದು. ಹೌದು. ಇವು ನಿಮ್ಗೆ ಉರುಗಲಿಕ್ಕೆ ಕಟ್ಟಿಗೆ. ಉರುವಲು ಕಟ್ಟಿಗೆ ಇವಷ್ಟು ಅಲ್ಲ ಅವು ಅಡಿಕೆ. ಇಲ್ಲಿಗೆ ಬಂದು ಮಾಡಿ ಹೋಗ್ತಾರ ಟೀಚರ್ಸ್ ಎಲ್ಲ ಬರ್ತಾರೆ ಇಲ್ಲಿಗೆ? ಹೌದೌದು. ಇದು ಜನ ಸರ್ ಅವ್ರಿಗೆ ಕಷ್ಟ ಯಾಕೆ ಸರ್? ಅಲ್ಲ ಈ ಸ್ಕೂಲ್ನವರೇ ಬರ್ತಾರೆ ಅಷ್ಟೇ. ಇಲ್ಲಿ ನಮ್ಮ ಸ್ಕೂಲ್ನಲ್ಲೇ ಟೀಚರ್ ಇರ್ತಾರಲ್ಲ ಅವರೇ ಬರ್ತಾರೆ. ಅಲ್ಲ ಒಂದು ನಿಮಿಷ ಮುಂದೆ ಬನ್ನಿ. ಈಗ ಇಲ್ಲಿ ಒಂದು ಸ್ಕೂಲ್ ಇದೆಯಲ್ಲ, ಈ ಸ್ಕೂಲ್ ಇಲ್ಲಿ ನೋಡಿ ಬಂದ್ವಿ ಇದು. ಆ ಸ್ಕೂಲಿನೊಳಗೆ ಎಷ್ಟು ಇರ್ತಾರೆ ಮಕ್ಕಳು? ಈಗ ಸಾಧಾರಣ 20-22 ಜನ ಇದ್ದಾರೆ ಅಷ್ಟೇ. ಹೌದು. 7ನೇ ಕ್ಲಾಸ್ ಟೋಟಲ್ ಇದು? ಟೋಟಲ್ 7ನೇ ಕ್ಲಾಸ್ ತನಕ ಇದೆ. 3 ಜನ ಟೀಚರ್ಸ್ ಇದ್ದಾರೆ. ಹಾಗಾದ್ರೆ ಒಂದ್ ಕ್ಲಾಸ್ ನಲ್ಲಿ ಎಷ್ಟಿರ್ತಾರೆ? ನಮ್ಗೆ ಇಲ್ಲಿ ಶಾಲೆ ಹೇಳ್ಬೇಕಂದ್ರೆ ಬಹಳ ಉದ್ದ ಇದೆ ಇದು. ಶಾಲೆ ಆ ಕಡೆ ಒಂದು ಶಾಲೆ ಆಗಿದೆ ಅಲ್ರಿ, ಅದು ಕೈಗಾದವ್ರು ಮಾಡಿದ್ದು. ಆಕ್ಚುಲಿ ಅದು ಸರಿ ಮಾಡ್ಲಿಲ್ಲ ಆಗಿತ್ತು. ಈಗ ಸುಮಾರು 5 ವರ್ಷ ಆಗಿತ್ತು ಅದು ಮಾಡಿ. ಹಂಗೆ ಪೆಂಡಿಂಗ್ ಇತ್ತದು, ಮಾಡ್ಲಿಕ್ಕೆ ಆಗಲಿಲ್ಲ. ಏನೋ ಪ್ರಾಬ್ಲಮ್ ಅಂತೇಳಿ ಮಾಡ್ಲಿಕ್ಕೆ ಆಗಲಿಲ್ಲ. ಈ ಕಡೆದು ನಮ್ದು ಹಳೆ ಶಾಲೆ. ಆ ಶಾಲೆ ಜಾಗ ಸಹಿತ ಇಲ್ಲೇ ನಮ್ಮ ಗೌಡ್ರೆ ಕೊಟ್ಟಿದ್ದದು. ಗೌಡ್ರು ಕೊಟ್ಟಿದ್ದು. ಈಗ ಒಂದ್ ಕ್ಲಾಸ್ ನಲ್ಲಿ ಎಷ್ಟು ಮಕ್ಳು ಕೊಂಡಿರ್ತಾವ ಅಂದಾಜ್? ಅಲ್ಲ ಅದು ಒಂಥರ ತುಂಬುದು, ದನ ತುಂಬದಂಗೆ ಒಂದ್ ಕ್ಲಾಸಲ್ಲಿ ಎಲ್ಲ ಮಕ್ಕಳನ್ನು ತುಂಬುದು. ಡಿವೈಡ್ ಏನಿಲ್ಲ. ಈಗ ಮಾಸ್ಟರ್ ಬಂದ ಕೂಡಲೇ ಅವ್ರಿಗೆ ಸಪ್ರೇಟ್ ಕರ್ಕೊಂಡು ಹೋಗಿ ಅವ್ರಿಗೆ ಪಾಠ ಮಾಡೋದು, ಮತ್ತೆ ಅವರು ಒಂದೇ ಕಡೆ ಕುಂಡ್ರಿಸೋದು, ಹಿಂಗೆಲ್ಲ. ಎಷ್ಟು ಮೇಸ್ಟ್ರು ಬರ್ತಾರೆ ಇಲ್ಲಿ? 3 ಜನ ಇದ್ದಾರೆ. 3 ಜನ ಮೇಸ್ಟ್ರು. ಸರಿ ಸರ್, ನೀವು ಹೇಳ್ದಂಗೆ 3 ಜನ ಟೀಚರ್ಸು. ಅವ್ರು ಬರೋದು ಎಲ್ಲಿಂದ, ಎಷ್ಟು ದೂರ ಬರ್ಬೇಕು? ಅಲ್ಲ ಅವರು ಕೆಲವೊಂದಿಷ್ಟು ಜನ ಗೆಸ್ಟ್ ಇದ್ದಾರೆ. ಈಗೆಲ್ಲ ಗೆಸ್ಟ್ ತಗೊಳ್ತಾರೆ. ಈಗ ಇಬ್ರು ಇಲ್ಲಿಯವರೇ, ಒಬ್ರು ಪರ್ಮನೆಂಟು ವಿಶ್ವನಾಥ್ ಸಿದ್ದಿ ಅಂತ ಹೇಳಿ. ಸರ್ ನೋಡೋಣ ನಿಮ್ಮ ಮನೆ. ಬರ್ರಿ ಸರ್. ಬರ್ರಿ. ಸರ್ ಅದ್ಭುತ. ಇಲ್ಲಿ ಇದು ನಿಮ್ಮ ಮನೆ. ಇದು ಕೂಡ ಬಾಲ್ಕನಿ ಮಾಡ್ಕೊಂಡ್ರ ಮೇಲೆ? ಅಟ್ಟ ಇದು ಹಿಂಗೆ ಮಾಡ್ಕೊಂಡಿದ್ದೀವಿ ನಾವು. ಓ ಬರ್ಬೋದೇನಮ್ಮ? ಬರ್ರಿ ಬರ್ರಿ. ನಮ್ಮ ಮಗ ಸರಿ ಇಲ್ಲ, ಅಂಗವಿಕಲ. ಇರ್ಲಿ. ಓ ನಮಸ್ಕಾರ ರೀ. ಇರ್ಲಿ ಎಂತ ತೊಂದ್ರೆ ಇಲ್ಲ, ಎಂತ ಇರ್ಲಿ ಪಾಪ. ಇರ್ಲಿ ಬಿಡು, ಏನು ಖುಷಿ ಅವನಿಗೆ. ಅವ್ರು ಅಂಗವೈಕಲ್ಯನಾ? ಅಂಗವಿಕಲ. ಈಗ 15 ವರ್ಷ ಆಯ್ತು ಅವನಿಗೆ. ಬರ್ರಿ ಇಲ್ಲಿ ಸ್ವಲ್ಪ ಮಾತಾಡ್ಸೋಣ ಅಕ್ಕನ. ನಮಸ್ತೆ ಅಮ್ಮ. ನಮಸ್ತೆ. ಮಲೆನಾಡಿನಲ್ಲಿ ಬದುಕ್ತಾ ಇದ್ದೀರಿ? ಹೌದೌದು. ಅಲ್ಲೊಂದು ಇಲ್ಲೊಂದು ಮನೆ. ಹೌದು. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಕಮಲಾ. ನಿಮ್ಮ ಮನೆ ತೋರಿಸ್ತೀರಾ ಸ್ವಲ್ಪ? ನಡ್ರಿ ಬನ್ನಿ ನೋಡೋಣ ಬನ್ನಿ. ನಮ್ದು ಹಳೆ ಮನೆ. ಹಳೆ ಮನೆ. ಕ್ಲೀನ್ ಎಲ್ಲ ಇಲ್ಲ, ಎಲ್ಲ ಅಲ್ಲ. ಓ ಖುಷಿ ಆಗ್ಬಿಡತ್ತ ಮಗಗೆ. ನಮ್ದು ಇದು ದೇವ್ರ ಕೋಣೆ. ಇದು ದೇವ್ರ ತಾಯಿ. ಇದು ದೇವ್ರ ಪೂಜೆ ಮಾಡೋದು ನಮ್ದು ದೇವ್ರ ಕೋಣೆ. ದಿನನಿತ್ಯ ಪೂಜೆ. 2 ಹೊತ್ತು ಪೂಜೆ ಮಾಡ್ತೇವೆ, ಬೆಳಿಗ್ಗೆ ಮತ್ತು ಸಾಯಂಕಾಲ. ನಮ್ದು ಇದೇ ನಮ್ದು ಸರ್ವಸ್ವ. ಇವರೇ ನೋಡ್ಕೊಳ್ಬೇಕು ನಮ್ಗೆ. ದೇವ್ರ ಲೆಕ್ಕನೇ ನಮ್ದೇ. ಯಾವ ದೇವ್ರ ಪೂಜೆ ಮಾಡ್ತೀರಾ? ಇಷ್ಟೆಲ್ಲ ಇಟ್ಕೊಂಡಿದ್ದೇವಲ್ಲ, ಸಾಯಿಬಾಬಾನ ಇಟ್ಕೊಂಡಿದ್ದೇವೆ, ಆನಂತರ ಶಿರ್ಡಿ ಬಾಬಾ ಇಟ್ಕೊಂಡಿದ್ದೇವೆ. ನಿಮ್ಮ ಮನೆ ದೇವರು? ನಿಮ್ಮ ಕುಲದೇವರು ಅಂದ್ರೆ ಫೋಟೋ ಏನಿಲ್ಲ ನಮ್ದು. ತಾಯಿಯವರು ಮೇನ್ ಅವ್ರನ್ನ ಪೂಜಿಸೋದು. ತಂದೆಯವ್ರದ್ದು ಫೋಟೋ ಇಲ್ಲ ನಮ್ದು. ಆವಾಗಿನ ಕಾಲದಲ್ಲಿ ಹೇಗ್ ಪೂಜೆ ಮಾಡ್ತೀರಿ? ಸಾಮಗ್ರಿಗಳು ಏನು? ಗಂಧ, ಗಂಟೆ, ಶ್ರೀಗಂಧನ ಬಳಸ್ತೀರಾ? ಸಿಗುತ್ತಾ ನೋಡಕ? ತೋರಿಸಿರಿ ಸರ್ ನಮ್ಗೆ. ಶ್ರೀಗಂಧ ನಮ್ದೊಂದು ಸಣ್ಣ ಚೂರಿದೆ, ಅಷ್ಟೇ ತೋರಿಸಿ ನಮ್ಗೆ. ಇದು ಗಂಧ. ಇದು ಪ್ಯೂರಾ? ಹೌದು, ಪ್ಯೂರ್. ಸ್ಮೆಲ್ ಇರುತ್ತೆ. ಹೌದು, ನೋಡೋಣ. ಸ್ಮೆಲ್ ಇರುತ್ತೆ. ಅದು ಮರದಿಂದ ಮಾಡ್ತಿರೋದು. ಇದು ಅದು ತೇದ್ಬೇಕು. ದಿನ ಮುಟ್ಟಿ ತೇದಾಗ ಸ್ಮೆಲ್ ಬರುತ್ತೆ. ಘಮ ಅಂತ. ಇದೇ ತಿಲಕಾಗಿ ಬಳಸ್ತೀರಿ ಸರ್? ಇಲ್ಲೆಲ್ಲೇ ನಿಮ್ಮ ತೋಟದಲ್ಲಿ ಸಿಗುತ್ತೆ? ದುಡ್ಡು ಕೊಡ್ತರ್ಬೇಕು. ಬೆಲೆ ಭಾಳ ಐತೆ ಅದಕ್ಕೆ. ಬೆಲೆ ಭಾಳ ಐತೆ. ಹೌದಮ್ಮ, ಇದು ತಗೊಂಡಿದ್ದೀವಿ ನೋಡ್ರಿ. ಇದು ಗೋಪಿ ಚಂದನ. ಇದು ಸ್ಮೆಲ್ ಐತಲ್ರಿ, ಘಮ ಐತಿ. ಇದು ಶಿರ್ಡಿಯಿಂದ ತಂದಿದ್ದು. ಅಲ್ಲ ಮಾತಾಡ್ಬಿಟ್ಟು ಅವ್ರು ಮಾತಾಡಲಿ, ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ಪಾಪ ಇಲ್ಲಿ ಇವ್ರದ್ದು ತಗೊಳ್ಳೋಣ.
ಇಲ್ಲ ಇದು ಏನ್ರಿ ಇದು? ಅದೆಲ್ಲ ತರಕಾರಿ ಎಲ್ಲ ಇದು ಕಾಳು ಬೇಳೆ ಎಲ್ಲ ನಾವು ಸಿಲ್ಕ್ ಮಾಡಿ ಇಟ್ಕೊಳ್ಳೋದು. ಅದು ಕೊಬ್ಬರಿ ಎಣ್ಣೆ. ಇದು ಕೊಬ್ಬರಿ ಎಣ್ಣೆ. ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು? ನಾವು ಬೇರೆ ಎಣ್ಣೆ ಏನು ಯೂಸ್ ನಾವು ಸ್ವಂತ ಬೆಳಿತೀವ, ಸ್ವಂತ ಬೆಳೆದಿ. ಇದು ಈ ಸಲ ಮತ್ತೆ ಆಡ್ಲೇ ಇಲ್ಲ. ಇದು ಕೊಬ್ಬರಿ ಎಣ್ಣೆ, ಇದು ಕೊಬ್ಬರಿ ಎಣ್ಣೆ, ಇದು ಕೊಬ್ಬರಿ ಎಣ್ಣೆ. ಓ ಕೆಡಲ್ಲ ಹಾಳಾಗಲ್ಲ. ಇಲ್ಲ ಇಲ್ಲ ಇಲ್ಲ, ಹೆಂಗ ಇದನ್ನ ರೆಡಿ ಮಾಡ್ತೀವಿ? ಅದೇನಿಲ್ಲ, ಚಲೋ ಚೆನ್ನಾಗಿ ರೆಡಿ ನಾವು ಮಿಲ್ಲಿಗೆ ತಗೊಂಡೋಗಿ ಮಾಡ್ತೇವೆ. ಬಿಸಿಲಿಗೆ ಚೆನ್ನಾಗಿ ಒಣಸಿ ಆಮೇಲೆ ಮಿಲ್ಲಿಗೆ ತಗೋಗಿ ಮತ್ತೆ ಎಣ್ಣೆ ಒಂದ್ 2 ದಿವಸ ಬಿಸಿಲಲ್ಲಿ ಇಟ್ಟು ತುಂಬಿಟ್ಬಿಟ್ರೆ ಆಯ್ತು. ಮತ್ತೆ ಏನು ಹಾಕೋದಿಲ್ಲ ಮತ್ತೆ ನಾವು ಇದೇ ಎಣ್ಣೆನೇ ಬಳಸ್ತೀವಿ ಇದೇ ಎಣ್ಣೆ. ಎಲ್ಲದಕ್ಕೂ. ಎಲ್ಲದಕ್ಕೂ ಪಲ್ಯ ಮಾಡ್ಲಿ ಏನ್ ಮಾಡ್ಲಿ ದೋಸೆಗೆ ಮಾತ್ರ ಅಂದ್ರೆ ದೋಸೆ ಹೇಳುದಿಲ್ಲ ಅಲ್ರಿ ಬಂಡಿಗೆ. ಅದಕ್ಕೊಂದು ಸ್ವಲ್ಪ ಇದು ಪ್ಯೂರ್ ಪ್ಯೂರ್ ಅಂದ್ರೆ ಏನೂ ಹಾಕ್ಲಿಲ್ಲ ಅದಕ್ಕೆ. ಕೊಬ್ಬರಿ ಎಣ್ಣೆ, ಕೊಬ್ಬರಿ ಮಾತ್ರ. ಇದು ನಾವು ಈ ವರ್ಷ ಕಾಳು ಬೇಳೆ ತಂದು ಇಟ್ಕೊಂಡ್ರೆ ಮುಂದೆ ಇದೇ ದಿವಸಕ್ಕೆ ತರುದೇ, ಅಂದ್ರೆ ಮಳೆಯಲ್ಲಿ ತರುದಿಲ್ಲ ನಾವು, ಎಲ್ಲ ತಂದು ಇಟ್ಕೊಳ್ಬಿಡುದು. ಆಮೇಲೆ ಮುಂದಕ್ಕೆ ಈ ದಿವಸಕ್ಕೆ ತರುದು ನಮ್ದು ಬೆಳೆಗಳೆಲ್ಲ ತಗೋಗಿ. ನೀವು ಇಲ್ಲಿ ಏನು ಬೆಳ್ಕೊಳ್ಳಲ್ಲ? ಏನು ಬೆಳ್ಕೊಳ್ಳಲ್ಲ ಬೆಳೆಯೋದಷ್ಟೇ. ಏನು ಬೆಳೆಯೋದು ಅಡಿಕೆ ಕಾಯಿ ಅಷ್ಟೇ, ತೆಂಗಿನಕಾಯಿ ಇಷ್ಟೇ ಬೆಳೆಯೋದು ನಾವು. ಅಡಿಕೆ ಕಾಯಿ, ಕಾಳುಮೆಣಸು ಇದು ಎಲ್ಲ ಬೆಳಿತೇವೆ ಬಿಡ್ರಿ. ಈ ಚಕ್ಕೆ ತಗೊಬರ್ತೀವಿ ನಾವು ದುಡ್ಡು ಕೊಟ್ಟು ಎಲ್ಲ. ಹೌದಾ? ನೀವು ಬೆಳೆಯಲ್ಲ? ನಮ್ದು ಅಂದ್ರೆ ಇದೆ, ನಮ್ದು ದಾಲ್ಚಿನ್ನಿ ಸ್ವಲ್ಪ ಸ್ವಲ್ಪ ದಾಲ್ಚಿನ್ನಿ ಇದೆ. ಇದೆ. ನಾವು ಅಂದ್ರೆ ನಮ್ಗೆ ಎಮರ್ಜೆನ್ಸಿ ತರಬೇಕಲ್ಲ, ಸಿಟಿಯಿಂದನೇ ತಗೊಬರ್ತೀವಿ ಅಷ್ಟೇ. ಮೆಣಸು ಅದು ಇದು ಎಲ್ಲ ಕುಡಿಸಿಟ್ಕೊಳ್ಳೋದು ನಾವು ಮಳೆಗಾಲ. ಮನೆ ಸೋರಲ್ಲ? ಇಲ್ಲ, ಈಗ ಸೋರೋದಿಲ್ಲ, ಮಳೆಗೆ ಸೋರೋದಿಲ್ಲ. ನಿಮ್ಗೆ ಸಮಸ್ಯೆ ಇಲ್ಲಿ ಸಮಸ್ಯೆ ಏನು? ಸಮಸ್ಯೆ ಅಂದ್ರೆ ನಮ್ಗೆ ತಿರುಗಾಟ ಮಾಡ್ಲಿಕ್ಕೆ ಕಷ್ಟ ಅಲ್ಲ. ಈಗ ಮಗನು ಹಂಗಾಗ್ಬಿಟ್ಟನಲ್ಲ, ಭಯಂಕರ ಕಷ್ಟದಲ್ಲಿದ್ದೀವಿ. ಎಲ್ಲರೂ ನಮ್ಮ ಅಪ್ಪನ ಮನೆಗೆ ಹೋಗೋದು ಈಗ 3 ವರ್ಷ ಆಯ್ತು, ಎಲ್ಲಿಗೂ ಹೋಗ್ಲಿಲ್ಲ, ಇಲ್ಲೇ ಇದ್ದೀವಿ. ಎಲ್ಲೆಲ್ಲೂ ನಮ್ಮ ಮನೆಯವ್ರಿಗೆ ಕೇಳ್ರಿ, ಎಲ್ಲೆಲ್ಲೂ ಹೊರಗೆ ಬೀಳೋದಿಲ್ಲ. ನಾನು ಹಂಗ ಒಂದ್ ಮಾತು ಕೇಳ್ತೀನಿ ನಿಮ್ಗೆ. ನಮ್ಮಲ್ಲಿ ಜನ ಈಗ ನನ್ನ ಹೆಂಡತಿನ ಇಟ್ಕೊರಿ, ಈಗ ಯಾರೋ ಬೇರೆದವ್ರ ಉದಾಹರಣೆ ತಗೊಳಕ್ ಬೇಡ, ಜಗಳ ಮಾಡ್ತು ಅಂತಂದ್ರೆ ಇಡೀ ಆಧಾರ್ ಕಾರ್ಡು ತಗೊಂಡ್ ಮನೆ ಬಸ್ ಅಂತ ಹತ್ಕೊಂಡು ಹೋಗ್ಬಿಡ್ತಾರೆ. ಸೀದಾ ಊರಾಗುತ್ತೆ. ಎಲ್ಲಿದ್ದೀ ಅಂದ್ರೆ ನಮ್ಮ ಅಪ್ಪನ ಮನೇಲಿ ಇದ್ದೀನಿ ಅಂತ. ನಿಮ್ದು ಹಂಗೇನಾರ ಜಗಳ ಇಲ್ಲಿ ಎಲ್ಲರೂ ಹೋಗ್ತೀನಿ ಅಂತ ಸಾಧ್ಯನೇ ಇಲ್ಲ. ಎಲ್ಲ ಹೋಗೋ ಸಾಧ್ಯನೇ ಇಲ್ಲಲ್ಲ, ಒಬ್ಬರೇ ಹೋಗ್ಲಿಕ್ಕೆ ಆಗೋದೇ ಇಲ್ಲ, ಬೇಕಲ್ಲ ಬೈಕ್ ಇಲ್ಲ. ಜೊತೆಗೆ. ನಾವು ಜಗಳ ಮಾಡ್ತೇವೆ, ಜಗಳ ಮಾಡುದಿಲ್ಲ ಅಂತ ಹೇಳಲ್ಲ. ಹೊಂದಾಣಿಕೆ ಮಾಡ್ಕೋಬೇಕು. ಒಂದು ದಿವಸ ಅಷ್ಟೇ ಜಗಳ ಮಾಡೋದು ಅಷ್ಟೇ. ಜಗಳ ನಾವು ಮತ್ತೆ ಒಬ್ರೊಬ್ರು ಬಿಟ್ಟು ಬದುಕಲಿಕ್ಕೆ ಆಗುದಿಲ್ಲ ಅಲ್ಲ. ಅಷ್ಟೊಂದು ಅನ್ಯೂನತೆಯಿಂದ ಉಳಿತೇವೆ ನಾವು. ಮತ್ತೆ ಲೇಡೀಸ್ ಎಲ್ಲ ಒಬ್ಬರೇ ಹೋಗೋಕೆ ಬರ್ಲಿಕ್ಕೆ ಆಗುದಿಲ್ಲ. ಈಗ ಬಸ್ ಇಲ್ಲ, ಅವ್ರಿಗೆ ಕಷ್ಟ ಬಂದಾಗ ನಾವು ನೋಡ್ಕೊಳ್ಬೇಕು, ನಮ್ ಕಷ್ಟ ಬಂದಾಗ ಅವ್ರು ನೋಡ್ಕೊಳ್ಬೇಕಲ್ಲ. ಅಂದ್ರೆ ನಮ್ದು ಫ್ಯಾಮಿಲಿನೇ ಹಂಗೆ. ಕೆಲಸ ಅಲ್ಲ, ನಾವು ತೋಟದೊಳಗೆ ಕೆಲಸ ಮಾಡೋದು ವಿಶೇಷವಾಗಿ. ಹೊರಗಡೆ ಬೇರೆಯವ್ರ ಕೆಲಸ ಮಾಡೋದಕ್ಕೆ ಭಾಳ ಕಡಿಮೆ ಹೋಗೋದು. ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ನಮ್ಗೆ ಅವ್ರಿಗೆ ಹೆಲ್ಪಿಗೆ ಬರ್ತಾರೆ ಅಂತ ಹೇಳಿದ್ರೆ ನಾವು ಈಗ ಹಿಂಗೆ ಮಾಡೋದು. ಅಂದರೆ ಸದಲಿ ಬದಲಿ ಅಂತೇಳಿ ಹೇಳ್ತೇವೆ ನಾವು. ನಮ್ಮ ಕೆಲಸಕ್ಕೆ ಅವ್ರು ಬರೋದು, ಅವ್ರ ಕೆಲಸಕ್ಕೆ ನಾವು ಹೋಗೋದು, ಹಿಂಗೆ ಮಾಡ್ತೇವೆ ಬಿಟ್ರೆ. ಸಿದ್ದಾಪುರ ದೊಡ್ಡ ಮನೆ ರಾಮಕೃಷ್ಣ ಹೆಗಡೆ ಅವರು ಊರು. ಹೌದೌದು, ಅಲ್ಲಿ. ಈಗ ಅವನ ಜೊತೆ ಮಾತಾಡ್ಬೇಕಂತ ಅನಿಸ್ತೆ ಅಂತ ಹೆಂಗ್ ಮಾಡ್ತೀರಿ? ಅವರು ಎಲ್ಲಾರು ಅಕಸ್ಮಾತ್ ಅಲ್ಲೂ ಫೋನ್ ಆಗೋದಿಲ್ಲ. ನಮ್ಮ ಅಪ್ಪನ ಮನೇಲೂ ನೆಟ್ಟೆ ಇಲ್ಲ, ಅಂದ್ರೆ ಹೋಗೋದಿಲ್ಲ, ಅವರು ಮಾಡೋದಿಲ್ಲ. ಎಲ್ಲಾರು ಹೊರಗಡೆ ಬಂದ್ಕೊಂಡೇ ಮಾಡ್ತಾರೆ ಇಲ್ಲಿಗೆ. ಅಲ್ಲ, ನೀವು ಅವ್ರು ಅವನ ಜೊತೆ. ನಮ್ಮ ತಾಯಿ ಇಲ್ಲ, ನಮ್ದು ತಂದೆ ಒಂದೇ ಇದ್ದಾರೆ. ಅವ್ರು ಮಾಡ್ದಾಗ ಮಾತಾಡೋದು ಅಷ್ಟೇ. ಇಲ್ಲ ಅಂದ್ರೆ ಇಲ್ಲ, ತಿಂಗಳಗಟ್ಲೆ ಇಲ್ಲ. ಹೌದು, ಇಲ್ಲಿ ಟೆನ್ಷನ್ ಇಲ್ಲ, ಆರಾಮಾಗಿ ಏನ್ ಫೋನ್ ಬಂತ, ಆಮೇಲೆ ನೆಟ್ ಇಲ್ಲ ಇಲ್ಲಿ. ನೆಟ್ ಇಲ್ಲ ಅಲ್ಲಿ. ನೀವು ಟಿವಿ ನೋಡಲ್ಲ? ಟಿವಿ ನೋಡ್ತೀವಿ ನಾವು. ಕರೆಂಟ್ ಬಂದಾಗ, ಕರೆಂಟ್ ಇಲ್ಲದಾಗ ಇಲ್ಲ. ಹಿಂಗೆ ಆಮೇಲೆ ಮೊಬೈಲ್ ಯೂಸ್ ಮಾಡಲ್ಲ? ಮೊಬೈಲ್ ಯೂಸ್ ಮಾಡೋದು ಕಡಿಮೆ. ನೆಟ್ ಇಲ್ಲ, ಎಲ್ಲಿ ಯೂಸ್ ಮಾಡ್ತೀರಿ? ಅಲ್ಲ, ಈಗ ನಾವು ವೈಫೈ ತಗೊಂಡಿದ್ದೇವೆ. ವೈಫೈ ಹಾಕೊಂಡಿದ್ರಿ ಈಗ 1 ವರ್ಷ ಆಯ್ತು. ಅದು ಸರಿ ಇರೋದೇ ಇಲ್ಲ. ವೈಫೈ ಯಾರು ಹಾಕಿರ್ತಾರೆ? ನಾವೇ ಹಾಕಿದ್ದು. ಎಲ್ಲರೂ ಶೇರ್ ದುಡ್ಡು ಕೊಟ್ಟು ನಮ್ಗೆ ಇಲ್ಲ. ಇಲ್ಲಿ 4 ಮನೆಗೆ 4 ಮನೆಗಿದೆ. ಅಲ್ಲ, 4 ಮನೆಗೆ 4 ವೈಫೈ ಇದೆ ಇಲ್ಲಿ. ನಮ್ದು ಹಿಂಗೆ ಸಪ್ರೇಟ್ ಅಂತೇಳಿ. ಮತ್ತೆ ಈ ಊರಲ್ಲಿ ಒಂದು ಸಲ 25-30 ವೈಫೈ ಇದೆ ಇಲ್ಲಿ ಊರಲ್ಲಿ. ಈಗ ಸದ್ಯ ಬಂದಿದೆ, ಕಟ್ಟಾಗಿದೆ ಅಂತೆ. ಈಗ ನಮಗೆ ತೊಂದರೆ ಇಲ್ಲ. ಇಲ್ಲ, ಏನೂ ಇಲ್ಲ. ಈಗ ಬಂದಿದೆ, ನಿನ್ನೆ ಮಧ್ಯಾಹ್ನದಿಂದ ಬಂದಾಗಿದೆ ಅದು. ಬರೀ ಇಲ್ಲಿ ಹೋಗ್ಬೇಕಾ? ಆಸೆ. ನಾನು ಮಲೆನಾಡಿಗೆ ಹೋದಾಗ ಯಾವಾಗಾದ್ರೂ ಒಂದ್ಸರಿ ಅವ್ರ ಮನೆ ನೋಡ್ಬೇಕು, ಆಮೇಲೆ ಮೇಲೆ ಇರ್ತಲ್ಲ ಬಾಲ್ಕನಿ ಟೈಪ್, ಅದು ನೋಡೋಕ ಆಸೆ ಇತ್ತು. ಇವತ್ತು ಈಡೇರ್ತಾ ಇದೆ, ಬನ್ನಿ ನೋಡೋಣ. ಅದೇನಿಲ್ಲ, ಕ್ಲೀನ್ ಇಲ್ಲ ಅಲ್ಲೆಲ್ಲವಾ. ಜಾಗ ಬಿಟ್ಟಿದ್ರು, ನಾವು ಸೋರ್ತದೆ ಸ್ವಲ್ಪ ಅಲ್ಲಿ, ಹಂಗಾಗಿ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವಾಗ ಮುಂಚೆ ವಾಸ ಇದ್ರಂತ, ಅವಾಗ ನಾವು ಬರೋರು ಮುಂಚೆಯ. ಇಲ್ಲಿ ಗೆದ್ಲಿದ್ದೇ ದೊಡ್ಡ ಸಮಸ್ಯೆ. ಇದು ನೋಡಿ, ಇಲ್ಲಿ ಎಲ್ಲ ಗೆದ್ಲು ತಿನ್ಬಿಟ್ಟದ ಇದು. ಚೌಕಾಸಿ ಸರ್. ಎರಡು ಮನೆ ನಡುವೆ ಹಾ, ಇಲ್ಲಿದೊಂದು ಮಾತು
ಇದು ನೋಡ್ರಿ ಅಲ್ಲಿ ಅಲ್ಲೆಲ್ಲ ಕಾಣ್ತಿತ್ತಲ್ಲ, ನಾವು ಅಲ್ಲಿಂದ ತೊಗೊಂಡ್ವಲ್ಲ ಆವಾಗ, ಇದು ಬೆಳಕು ಬರ್ತದಲ್ಲ ಹಿಂಗೆ. ಇದು ಇನ್ನೂ ಒಳಗಿದೆ, ಇನ್ನು ಹಾಂ ಇಲ್ಲ ಗಾಯಿಲೆ ಏನಿಲ್ಲ. ಇಲ್ಲಿ ಏನು ಹೇಳ್ಬೇಕಂತ ಬಂದಿರಿ? ಇದೆಲ್ಲ ಇದಕ್ಕಿಂತ ಮೇಲೆ ಮತ್ತೊಂದು ಮಾಳಿಗೆ ಇದೆ. ಇದಕ್ಕಿಂತ ಇದ್ರ ಲೆವೆಲಿಗೆ ಇಲ್ಲಿ ಮತ್ತೊಂದು ಸ್ಟೆಪ್ ಇದೆ. ಇದು ಒಂದು ಸ್ಟೆಪ್ ಆಯ್ತಾ, ಮತ್ತೊಂದು ಸ್ಟೆಪ್ ಇದೆ ಅಲ್ಲಿ ಮೇಲ್ಗಡೆ, ಅದಕ್ಕಿಂತ ಮೇಲ್ಗಡೆ ಹಂಚು. 3 ಬಾಲ್ಕನಿ. ಹಾ ಹೌದು, ಎರಡು 1 2 ಅದು 3 ಅಂತಸ್ತಿನ ಮನೆ ಅದು. ಹೌದು. ಇದೆಲ್ಲ ಲಾಕ್ ಇದೆ. ಇಲ್ಲ ಏನು ಭಯ ಅನ್ಸೋದಿಲ್ಲ, ಎಲ್ಲ ಇದಾಗದಿದ್ದು ಎಲ್ಲ ಸ್ವಲ್ಪ ಈಗ ಇದು ಮಾಡು. ಈಗ ಎಲ್ಲ ಹಳೆಕಾಗದಲ್ರಿ ಪೂರ್ತಿ. ಈಗ ಹಳೆಕಾಯ್ತು, ಹಂಚಿಗಿಂಚೆಲ್ಲ ಒಡೆದು ಹೋಗಿ ಹಿಂಗೆ ಸೋರುದು ಗಿರುದೆಲ್ಲ ಆಗ್ತದೆ. ಏನು ಬಳಕೆ ಮಾಡೋದಿಲ್ಲ ನಾವು, ಹಂಗೆ ಬಿಟ್ಬಿಟ್ಟಿದ್ರು. ನಮ್ಗೆ ಸಾಕಲ್ಲ ಅಷ್ಟು ಜಾಗ ಅಂತೇಳಿ. ಇದು ದೊಡ್ಡದೈತೇನ್ರಿ? ದೊಡ್ಡದೈತೆ, ಅರಮನೆ ಇದ್ಲಕ್ಕನ ಐತಿ ಸರ್. ಇದರಲ್ಲಿ ಯಾರ್ಯಾರು ವಾಸವಾಗಿದ್ರು ಅವಾಗ? ಆವಾಗ ಇವರಿಗೆ ಕೇಳ್ಬೇಕದು ವಾಸ ಆದವಾಗ. ವಾಸವಾಗಿದ್ದು ಅಂದ್ರೆ ನಮ್ಮ ಅಜ್ಜ ಒಬ್ರು, ಅವ್ರ ಅಜ್ಜ ಒಬ್ರು, ಇನ್ನೊಬ್ರ ಅಜ್ಜ ಒಬ್ರು, 3 ಮಂದಿ ಒಂದೇ ಕಡೆ ಉಳಿದಿದ್ರು. ಹೌದೌದು. ನಾವು ನೋಡಿದ್ದು ಅವ್ರ ಅಜ್ಜಿ ಒಂದು, ನಮ್ಮ ಅಜ್ಜಿ ಒಂದು, ಆಮೇಲೆ ಇನ್ನೊಬ್ರ ಅಜ್ಜಿ ಒಂದು, 3 ಅಜ್ಜಿನ ನೋಡಿದ್ದೇವೆ ನಾವು ಅಷ್ಟೇ. ಮತ್ತೆ ಅವರ ಅಜ್ಜಂದಿ ಕಡೆ ಯಾರಿಗೂ ನೋಡಿಲ್ಲ ನಾನು. ಏನಿದು ಮನೆನಾ ಇದು? ಅಲ್ಲಿ ಬಾಗಿಲು ಹಾಕಿದ್ದದೆ, ಇಲ್ಲೇ ಏಣಿ ಅದೇ ನೋಡ್ರಿ, ಅದೇ ಅಲ್ಲಿ ಏಣಿ ಅದೇ ಸೋರ್ತದೆ. ನಾವು ಬಳಕೆ ಮಾಡುದಿಲ್ಲ ಇದು. ಅದೇ ಹೇಳಿದ್ವಲ್ಲ, ಈಗ 66 ಫೈನಲ್ ಆಗಿದ್ದದು. ಆಮೇಲೆ 71ರಲ್ಲಿ ಓಪನಿಂಗ್ ಮಾಡಿದ್ರು ಮನೆ. ಎಲ್ಲ ಒಗ್ದು ಇಟ್ಟಿದ್ರು ಅಲ್ಲಿ. ಏನಿಲ್ಲ, ಹಂಗೆ ಹಾಳಾಗ್ತಾ ಇದೆ ಅಂತೇಳಿ ಬಿಟ್ಟಿದ್ದೇವೆ. ಸಲಿಗೆನೇ ಹಾಕಿ ಮಾಡೋದು. ಆಯ್ತು, ನಮಸ್ಕಾರ. ಅಮ್ಮ ಕೊಟ್ಲ? ಇಲ್ಲ, ಯಜಮಾನ್ರ ಹತ್ರ ಐತಿ. ಇದು ನಮ್ಮದು ಕಿಚನ್ ರೂಮು. ಇದೆಲ್ಲ ಹಳೇದೇಯಾ ಮನೆಯಲ್ಲ. ಅದು ನಮ್ಮದು ಪಾತ್ರೆ ಸ್ಟ್ಯಾಂಡ್ ಅಂತೇಳಿ ನಾವು ಮಾಡಿದ್ದ ಲಗೇಜ್, ಟೀ ಕುಡ್ಡದ್ದು ಹಳೇದು ಮಾಡಿದ್ದು. ಇದು ಮರದ ಕಟ್ಟಿಗೆಯಿಂದ ಮಾಡಿದ್ರ ಎಲ್ಲ ಇದ್ರ ಮೇಲೆ ಇಟ್ಕೊಳ್ತ್ರು ನಾವು ಮುಂಚೆ. ಈಗೆಲ್ಲ ಕಟ್ಟೆ, ಗ್ಯಾಸ್ ಕಟ್ಟೆ ಅದು ಇದು ಬಂದದೆಯಲ್ಲ. ಈಗೆಲ್ಲ ಸ್ವಲ್ಪ ಮಾಡ್ಕೊಂಡಿದ್ರು ಅಷ್ಟೇ, ಎಷ್ಟು ಮಾಡ್ಕೊಂಡಿದ್ರು ನಾವು. ಅದು ಚಿಮ್ನಿ ಇಡ್ಲಿಕ್ಕೆ, ಬೆಳಕು ದೀಪ, ಇಡ್ಲಿಕ್ಕೆ. ಅದು ಮಜ್ಜಿಗೆ ಸರಿ. ಕುಡಿತೀರಿ ಮಜ್ಜಿಗೆ? ಇಲ್ಲ, ಆಮೇಲೆ ಕುಡಿಯೋಣ. ಇಟ್ಟೆ ನಮ್ಮ ತಿಂಡಿ ನಾವು ದೋಸೆ, ಬೆಳಿಗ್ಗೆ ದೋಸೆ ಚಟ್ನಿ ಮಾಡಿದ್ರೆ ನಾಳೆ ಇಡ್ಲಿ ಸಾಂಬಾರ್ ಹಿಂಗೆ, ಮತ್ತೊಂದು ದಿವಸ ಅವಲಕ್ಕಿ ಹಿಂಗೆ, ಮತ್ತೊಂದು ದಿವಸ ಉಪ್ಪಿಟ್ಟು, ಒಂದು ದಿವಸ ಚಿತ್ರಾನ್ನ, ಒಂದು ದಿವಸ ಪಲಾವು, ಈ ತರ ಮಾಡಿ ತೊಳಿತೀವಿ. ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರ್ ಎರಡೇ ನಮ್ದು. ಬಾಜಿ ಮಾರ್ಕೆಟ್ ಇಂದ ತರುದೇ ನಾವು, ಎಲ್ಲ ಮಾರ್ಕೆಟ್ ಇಂದ ತರುದೇ ನಾವು. ಯಾವ್ದು ನಾವು ಇದು ಮಾಡೋದು ಇರ್ತಾವಂತೆ, ಗೊತ್ತಿಲ್ಲ ನಮ್ಗೆ. ಗೊತ್ತಿಲ್ಲ. ಪೇಟೆಯಿಂದ ತರೋದೇ ನಾವು. ಹಿಂಗೆ ಗಿಡ ಇರ್ತದೆ ಹೇಳಿ ಕೇಳಿದ್ದೆ ನಾನು, ಆದ್ರೂ ಗೊತ್ತಿಲ್ಲ ನಮಗೆ. ಇಷ್ಟೇ ನಮ್ದು ಬಳಕೆ ಮಾಡೋದು. ತಿಂಡಿ ತಿನಿಸುಗಳೆಲ್ಲ ಇದೇ ನಮ್ದು, ಮತ್ತೇನಿಲ್ಲ. ಎಲ್ಲ ರಾತ್ರಿ ಕೂಡ ಜೋಳದ ರೊಟ್ಟಿ ಮಾಡೋದಿಲ್ರಿ, ನಮ್ಗೆ ಬರುದಿಲ್ಲ. ಚಪಾತಿ ಮಾಡ್ತೀವಿ, ಮುದ್ದೆನೂ ಮಾಡೋದಿಲ್ಲ, ಮುದ್ದೆನೂ ಮಾಡಲ್ಲ. ನಾವೇನಿದ್ರು ಅನ್ನ ಸಾಂಬಾರು, ಸಂಜೆಗೂ ಮಧ್ಯಾಹ್ನ. ಹೌದು, ಒಂದ್ ಬಾಜಿ. ಬೆಳಿಗ್ಗೆ ದೋಸೆ ಚಟ್ನಿ, ಅದೇ ಇಡ್ಲಿ ಸಾಂಬಾರು. ನೀರ್ಗೆ ಅಲ್ಲ, ಈಗ ಕರೆಂಟ್ ಇರಲ್ಲ ಅಂತಂದ್ರೆ ಯಜಮಾನ್ರು, ನೀರು ನಮ್ಗೆ ಜರಿ ಸೋರ್ಸಿಂದ ಡೈರೆಕ್ಟ್ ಇಲ್ಲಿಗೆ ಇದು ಜರಿ ನೀರು, ನೈಸರ್ಗಿಕ. ಯಾವತ್ತು ನಾವು ತೋಟಕ್ಕೆ ಹಾಯಿಸೋ ಸಹಿತ ನೈಸರ್ಗಿಕ ನೀರು. ಹೌದೌದು, ಕುಡಿಲಿಕ್ಕೆ ಒಂದು ಕಸ ಬರುವುದಿಲ್ಲ. ಹೌದು, ಒಂದು ನೀವು ಇದು ನೀರು ನೋಡಿ, ಅದು ಅಲ್ಲಿಂದ ಬರ್ತದೆ. ಒಂದು ಕಸ ಕಡ್ಡಿ ಏನಾದ್ರೂ ಬರ್ತದೆ ನೋಡಿ, ಫಿಲ್ಟರ್, ನ್ಯಾಚುರಲ್ ಫಿಲ್ಟರ್. ಅಲ್ಲಿ ಟ್ಯಾಂಕ್ ಮಾಡಿದ್ದೇವೆ ನಾವು.
ಅಲ್ಲಿ ಟ್ಯಾಂಕ್ ಮಾಡಿದ್ದೀವಿ, ಅಲ್ಲಿ ಇದಾಗಿ ಏನಿದ್ರು ಕಣಕ ಗಿಣಕ ಏನೂ ಬರೋದಿಲ್ಲ. ಕಸ ಕಡ್ಡಿ Taste. taste ಹೌದು. ಸಿಹಿ ನೀರು ಕುಡ್ದಂಗ್ ಆಗತ್ತೆ. ನೀರು ಕುಡ್ದಂಗ್ ಆಗುತ್ತೆ. ಅವೆಲ್ಲ ಕರಗಿರೋಂಥ ನಾವೇನು ಕರೆಂಟ್ ನೀರು ಬಳಕೆನೇ ಮಾಡೋದಿಲ್ಲ. ಕರೆಂಟ್ ಏನೂ ಯೂಸ್ ಮಾಡೋದಿಲ್ಲ. ನಮ್ದು ಏನಿದ್ರು ಏನಾದ್ರು ರುಬ್ಬಿ ಕರೆಂಟಿಂದ ಒಂದು ಯೋಜನೆ ಮಾಡಿದ್ದಾರೆ ಇಲ್ಲಿ, ಜಲ ಸರ್ ರಾಜೀವ್ ಗಾಂಧಿದು, ಇದು ಪ್ರಧಾನಮಂತ್ರಿ ಇವ್ರದ್ದು ಮೋದಿದು ಮಾಡಿಕೊಂಡೆಲ್ಲ ನೆನೆಗುದಿಗೆ ಬಿದ್ದದ. ನಮ್ಗೆ ಏನಾರ ಆರೋಗ್ಯ ತಪ್ತು ಅಂತಂದ್ರೆ ಪಕ್ಕದಲ್ಲೇನು ಯಾರೋ RMP ಡಾಕ್ಟರ್ ಇರ್ತಾರೆ, ಇನ್ನು ಯಾವ್ದೋ ದವಾಖಾನಿಗಳು ಹೋಗಿ ಬಂದ್ಬಿಡ್ತೀವಿ. ನೀವು ಇಲ್ಲಿ ಹೆಂಗ್ ಮಾಡ್ತೀರಿ? ನಾವು ಈ ತಂಡಿ ಅಕಸ್ಮಾತ್ ನೆಗಡಿ ಇಂಥದ್ದೆಲ್ಲ ಆಯ್ತು ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಉಳಿವಿ ಹೋಗ್ತಾರಲ್ಲ ಅವ್ರಿಗೆ